ನಮಸ್ಕಾರ ವೀಕ್ಷಕರೇ, ಶುಭೋದಯ, ಗುಡ್ ಮಾರ್ನಿಂಗ್. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮಗೆ ತುಂಬ ನೋಟು ಗೊತ್ತಾಗಿರ್ತದೆ. ಅದು ವೀಕ್ಷಕರೇ, ಇವತ್ತು ನಾನು ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಸೊ ನಾನೀಗ ಟ್ರಾವೆಲ್ ಮಾಡ್ತೀನಿ ಹುಬ್ಳಿಯಿಂದ ವಿಜಯಪುರ. ಸೊ ಐರಾವತ ಕ್ಲಬ್ ಕ್ಲಾಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಬಸ್ ಜರ್ನಿ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಪೂರ್ತಿ ವಿಡಿಯೋನ ನೋಡಿ ಆದಷ್ಟು ಮಾಹಿತಿ ನಿಮ್ಮ ಜೊತೆ ಪ್ರಯಾಣ ಮಾಡ್ತಾ ಹಂಚ್ಕೊಳ್ತೀನಿ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ಸೊ ವೀಕ್ಷಕರೇ, ಐರಾವತ್ ಕ್ಲಬ್ ಕ್ಲಾಸ್ ಒಳಗಡೆ ಹೋಗ್ತಿದ್ವಿ. ಇದು ಡ್ರೈವರ್ ಕ್ಯಾಬಿನ್, ಮತ್ತೆ ಈ ತರ ಸೀಟ್ಸ್ ಇದೆ ನೋಡಿ. AC ಸೆಮಿ ಸ್ಲೀಪರ್ ಬಸ್ ಇದೆ. ಐರಾವತ್ ಕ್ಲಬ್ ಕ್ಲಾಸ್ ನಿಮಗೆ ಎಲ್ಲರಿಗೂ ಗೊತ್ತೇ ಇರ್ಬೋದು. ಈ ತರ ಇದೆ ಸೀಟ್, 2+2 ಸೀಟಿಂಗ್ ಇದೆ, ಸೆಮಿ ಸ್ಲೀಪರ್. ವೀಕ್ಷಕರೇ, ನಾವು ಹೊರಡುವ ಹುಬ್ಬಳ್ಳಿ ವಿಜಯಪುರ ಐರಾವತ ಕ್ಲಬ್ ಕ್ಲಾಸ್ ಆನ್ ಟೈಮ್ ಬಿಡ್ತಾ ಇದ್ದಾರೆ 8:45 ನಿಮಿಷಕ್ಕೆ. ಸೊ ನಾವು 8:15 ಸುಮಾರು ಬಂದಿದ್ವಿ ಬಸ್ ಸ್ಟ್ಯಾಂಡ್ಗೆ. ಸೊ 8 ಗಂಟೆ 45 ನಿಮಿಷಕ್ಕೆ ಹೊರಡುವ ಬಸ್ಗೆ ನಾವು ಬುಕ್ ಮಾಡಿದ್ವಿ. ಸೊ ಬೆಳಿಗ್ಗೆಯಿಂದ ನಿಮಗೆ ಸಾಕಷ್ಟು ಬಸ್ಗಳಿದ್ದಾವೆ. ನೀವು ಇಲ್ಲಿ ಬಂದ್ಬಿಟ್ಟು ಇನ್ಕ್ವೈರಿ ಆಫೀಸಲ್ಲಿ ವಿಚಾರಣೆ ಮಾಡಬಹುದು. ಈ ಕಡೆ ಬಸ್ ಡಿಪೋ ಇದೆ ನೋಡಿ. ಸೊ ಇನ್ಕ್ವೈರಿ ಆಫೀಸಲ್ಲಿ ನೀವು ಕೇಳ್ಬೋದು, ಬೆಳಗ್ಗೆಯಿಂದ ಬಸ್ ಇದೆ, ಇಲ್ಲ ಅಂದರೆ KSRTC ಆಫೀಸಿಯಲ್ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಚೆಕ್ ಕೂಡ ಮಾಡ್ಬೋದು ವೀಕ್ಷಕರೇ. ಐರಾವತ್ ಕ್ಲಬ್ ಕ್ಲಾಸ್ ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ತುಂಬ ಬಸ್ಸಸ್ ಇದೆ ವೀಕ್ಷಕರೇ. ಸೊ ಫೇರ್ ಎಷ್ಟಿದೆ, ಎಷ್ಟಿಲ್ಲ, ಮತ್ತೆ ಎಷ್ಟು ಅವರಲ್ಲಿ ರೀಚ್ ಆಗ್ತೀವಿ, ಎಷ್ಟು ಗಂಟೆ ಅಂದರೆ ಆನ್ ಟೈಮ್ ಹೋಗ್ತೀವಾ, ಲೇಟಾಗಿ ಹೋಗ್ತೀವಾ, ಅಥವಾ ಬಿಫೋರ್ ಟೈಮ್ ಹೋಗ್ತೀವಾ, ಎಲ್ಲ ಮಾಹಿತಿನ ನಿಮ್ಮ ಜೊತೆಲೆ ಜರ್ನಿ ಮಾಡ್ತಾ ಹಂಚ್ಕೊಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ನಮ್ಮ ಜರ್ನಿ ಮುಂದುವರ್ಸೋಣ. ವೀಕ್ಷಕರೇ, ಇವಾಗ ಹುಬ್ಬಳ್ಳಿಯಲ್ಲಿ 2ನೇ ಪಿಕಪ್ ಪಾಯಿಂಟ್ಗೆ ನಾವು ಎಂಟರ್ ಆಗ್ತಾ ಇದೀವಿ. ಅದು ಬಂದ್ಬಿಟ್ಟು ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ. ಇಲ್ಲಿಗೆ ಬರುವ ಟೈಮ್ ಬಂದ್ಬಿಟ್ಟು 9 ಗಂಟೆ ಪಿಕಪ್ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇವಾಗ ಹೊಸೂರು ಪ್ರಾದೇಶಿಕ ಬಸ್ ಸ್ಟ್ಯಾಂಡ್ ಹುಬ್ಬಳ್ಳಿಯಿಂದ ನಮ್ಮ ಬಸ್ ಬಿಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿಂದ ಬಿಟ್ಟಿದ್ಮೇಲೆ ನವಲ್ಗುನ್, ನರಗುನ್, ಹುಳಗೇರಿ ಕ್ರಾಸ್, ಗದ್ದೆನಕೆರೆ ಕ್ರಾಸ್ ಈ ಮೂಲಕ ಬಿಜಾಪುರ ತಲುಪ್ತೀವಿ ಅಂತ ನಮ್ಮ ಡ್ರೈವರ್ ಕಮ್ ಕಂಡಕ್ಟರ್ ಸಾಹೇಬರು ಹೇಳಿದ್ದಾರೆ. ಸೊ 1 ಗಂಟೆ 15 ನಿಮಿಷ ಟೈಮ್ ಇದೆ. ಒಂದು 10 ನಿಮಿಷ ಆ ಕಡೆ ಈ ಕಡೆ ಆದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ, ಡಿಪೆಂಡ್ ಅಪಾನ್ ಟ್ರಾಫಿಕ್. ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿಂದ ಧಾರವಾಡ ಹೋಗುವ ಬೋರ್ಡ್ ಕಾಣಿಸ್ತಿದೆ ನೋಡಿ. ಸೊ ಎಷ್ಟು ಗಂಟೆ ಮುಟ್ತೀವಿ ಏನಿಲ್ಲ ಅಂತ ನಿಮಗೆಲ್ಲ ಡೀಟೇಲ್ಸ್ನ ಜರ್ನಿ ಮಾಡ್ತಾ ತಿಳಿಸ್ತೀನಿ. ಬನ್ನಿ ವೀಕ್ಷಕರೇ, ಜರ್ನಿನ ಮುಂದುವರ್ಸೋಣ.
ವೀಕ್ಷಕರೇ, ಟಿಕೆಟ್ ದರ ಬಂದ್ಬಿಟ್ಟು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ 400 ರೂಪಾಯಿ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಇವಾಗ ನವಲ್ಗುಂದಕ್ಕೆ ಬಂದಿದ್ದೀವಿ. ಮೇ ಬಿ ಬಸ್ ಒಳಗಡೆ ಒಯ್ಯಲ್ಲ ಅನ್ಸುತ್ತೆ, ಮೇನ್ ರೋಡ್ಗೆನೆ ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ. ಹೌದು, ಒಳಗಡೆ ಹೋಯ್ತಾ ಇಲ್ಲ, ಮೇನ್ ರೋಡ್ಗೆನೆ ಯಾರಾದರೂ ಇದ್ರೆ ಸೊ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ಟೈಮ್ ಬಂದ್ಬಿಟ್ಟು 10:23 ಆಗಿದೆ. ಇವಾಗ ನರಗುಂದಕ್ಕೆ ಬಂದಿದ್ದೀವಿ. ವೀಕ್ಷಕರೇ, ಇವಾಗ ಕೊಳಗೇರಿ ಕ್ರಾಸ್ ನಾವು ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 10:51 ಆಗಿದೆ ವೀಕ್ಷಕರ. ವೀಕ್ಷಕರೇ, ಇವಾಗ ಕೆರೂರ್ಗೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 11:08 ಆಗಿದೆ ವೀಕ್ಷಕರ. ವೀಕ್ಷಕರೇ, ಹೋಟೆಲ್ ವೃಂದಾವನ ಇಲ್ಲಿ ಒಂದು 10 ನಿಮಿಷ ಟೀ ಬ್ರೇಕ್ ಕೊಡ್ತಾ ಇದ್ದಾರೆ. ಸೊ ನೀವು ಕೆರೂರ್ ಆದ್ಮೇಲೆ ರೈಟ್ ಸೈಡಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ. ನೋಡೋಣ ಹೇಗಿದೆ ಅಂತ. ವೀಕ್ಷಕರೇ, ನಾವು ಟೀ ಕುಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆಯಿಂದ ಈ ತರ ಕಾಣಿಸ್ತದೆ ನೋಡಿ. ನಾವು ಹೊರಡುವ ಐರಾವತ್ ಕ್ಲಬ್ ಕ್ಲಾಸ್ ಸ್ಲೀಪ್ ಲೈಕ್ ಎ ಬೇಬಿ.
ವೀಕ್ಷಕರೇ, ಇಲ್ಲಿಂದ ಬಾಗಲಕೋಟೆ ಹೋಗೋ ದಾರಿ ಇದೆ ನೋಡಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಆರ್ಚ್ ಕಾಣಿಸ್ತಿರೋದು, ಝೂಮ್ ಮಾಡ್ತೀನಿ ಒಂದು ಸೆಕೆಂಡ್. ಬಾಗಲಕೋಟೆ ನವನಗರಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನೋಡಿ ವೀಕ್ಷಕರೇ, ಕಾಣಿಸ್ತಿರ್ಬೋದು. ಬಾಗಲಕೋಟೆ ನವನಗರಕ್ಕೆ ಸುಸ್ವಾಗತ ಅಂತ. ಇಲ್ಲಿಂದ ರೈಟ್ ಸೈಡ್ ಅಲ್ಲಿ ಹೋಗೋ ದಾರಿ ಇದೆ. ಇವಾಗ ಘಟಪ್ರಭಾ ನದಿನ ನಾವು ಕ್ರಾಸ್ ಮಾಡ್ತಾ ಇದೀವಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ವೀಕ್ಷಕರೇ, ಇವಾಗ ಅತಿ ಸುಂದರವಾಗಿ ಕಾಣಿಸ್ತಾ ಇರುವ ಕೃಷ್ಣಾ ನದಿಗೆ ನಾವು ಬಂದ್ವಿ. ಕೃಷ್ಣಾ ನದಿ ಸ್ಕಿಪ್ ಮಾಡ್ತಾ ಇದೀವಿ. ಈ ಬ್ರಿಡ್ಜ್ ಹೆಸರು ಬಂದ್ಬಿಟ್ಟು ಕೊಲ್ಲಾರ ಕೃಷ್ಣಾ ನದಿ ಸೇತುವೆ ಅಂತ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ವೀಕ್ಷಕರೇ? ನಿಮ್ಗೆ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ವೀಕ್ಷಕರೇ, ಫೈನಲಿ ಬಿಜಾಪುರ್ ಸಿಟಿನ ನಾವು ಎಂಟರ್ ಆಗ್ತಿದೀವಿ. ನಿಮ್ಗೆ ಟೈಮ್ ತೋರಿಸ್ಬೇಕಂದ್ರೆ 1:15 ನಿಮಿಷ ಆಗಿದೆ. ಸೊ ಒಂದು 15 ನಿಮಿಷ ಡಿಲೇ. ಹೋಟೆಲ್ ಅದು ನಿಲ್ಸಿದ್ರಲ್ಲ, ಸೊ ಒಂದು 15 ನಿಮಿಷ ಡಿಲೇ ಅಷ್ಟೇ. ಸೊ ಆರಾಮಾಗಿ ಅಪ್ ಅಂಡ್ ಡೌನ್ ಮಾಡ್ಬೋದು ವೀಕ್ಷಕರೇ. ಯಾರ್ಯಾರು ಹುಬ್ಳಿಯಿಂದ ವಿಜಯಪುರದಿಂದ ಹುಬ್ಳಿ, ಸೊ ಆರಾಮಾಗಿ ಅಪ್ ಅಂಡ್ ಡೌನ್ ಮಾಡ್ಬೋದು. ಸೊ ಇವಾಗ ವಿಜಯಪುರ ಬಸ್ ಸ್ಟ್ಯಾಂಡ್ ನಾವು ಎಂಟರ್ ಆಗ್ತಾ ಇದೀವಿ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ವ್ಲಾಗ್ ಮುಕ್ತಾಯ ಮಾಡ್ತಾ ಇದ್ದೀನಿ. ವ್ಲಾಗ್ ಯಾರ್ಯಾರು ನೋಡಿದ್ರೆ ತುಂಬಾ ಧನ್ಯವಾದಗಳು.